ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವ ಕೊಪ್ಪಳದ ಗವಿಮಠ ಜಾತ್ರಾ ಮಹೋತ್ಸವ ವರ್ಷದಿಂದ ವರ್ಷಕ್ಕೆ ಮಹತ್ವ ಪಡೆದುಕೊಳ್ಳುತ್ತಿದ್ದು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ತೆಪ್ಪೋತ್ಸವ ನಡೆಯಿತು. ಗವಿಮಠದ ಆವರಣದಲ್ಲಿರುವ ಕೆರೆಯಲ್ಲಿ ನಡೆದ ತೆಪ್ಪೋತ್ಸವವನ್ನು ಅಸಂಖ್ಯಾತ ಭಕ್ತರು ಕಣ್ತುಂಬಿಕೊಂಡರು. ಜೊತೆಗೆ ಗಾಯಕಿ ಶಿವಾನಿ ಶಿವದಾಸ ಸ್ವಾಮಿ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ದೂರದರ್ಶನದೊಂದಿಗೆ ಭಕ್ತರಾದ ಕಸ್ತೂರಿ ಗದಗದಿಂದ ತೆಪ್ಪೋತ್ಸವ ವೀಕ್ಷಿಸಲು ಆಗಮಿಸಿದ್ದೆವು. ತೆಪ್ಪೋತ್ಸವ ನೋಡಿ ಖುಷಿಯಾಯಿತು ಎಂದು ಸಂತಸ ಹಂಚಿಕೊಂಡರು. ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಲ್ರಿ, ಅಷ್ಟು ಚೆನ್ನಾಗಿ ಬರ್ತ್ರಿ ಇದು ತೆಪ್ಪೋತ್ಸವ. ನಮ್ಮ ಮಕ್ಕಳೆಲ್ಲ ಕೂಡಿ ನಾವು ಬರ್ತೀವಿ ನೋಡಕ್ಕೆ. ಆಮೇಲೆ ಇಲ್ಲಿ ಪ್ರಸಾದ ಎಲ್ಲಾ ಇರುತ್ತ್ರಿ. ಬಂದವ್ರಿಗೆಲ್ಲಾ ಅನುಕೂಲ ಮಾಡಿಕೊಟ್ಟಾರಿ ಸ್ವಾಮಿಯವರು. ಇದ ಫಸ್ಟ್ ರೀ, ಎಲ್ಲೂ ನೋಡಿಲ್ರಿ ಇಂತ ಇದು ನೋಟ. ಇದೆ ಫಸ್ಟ್ ನೋಡ್ರಿ, ಕೊಪ್ಪಳದಲ್ಲೇ ನೋಡಿದ್ದು. ಭಕ್ತರಾದ ಸೌಮ್ಯ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧಿಯಾಗಿರುವ ಗವಿಮಠದ ಜಾತ್ರಾ ಮಹೋತ್ಸವದಲ್ಲಿ ನಡೆದ ತೆಪ್ಪೋತ್ಸವ ಸಂಗೀತ ಕಾರ್ಯಕ್ರಮ ಗಂಗಾರತಿಯನ್ನು ವೀಕ್ಷಿಸಿ ಸಂತಸವಾಯಿತು ಎಂದರು. ಗಂಗಾರತಿ ಕಾರ್ಯಕ್ರಮ ನಡೀತು. ನಾವು ಇದನ್ನ ತುಂಬಾ ದೂರದಲ್ಲಿ ಅಂದ್ರೆ ನಾವು ಇದನ್ನೆಲ್ಲ ನೋಡ್ಬೇಕಾಗಿರೋದು ನಮ್ಮ ಕೊಪ್ಪಳದಲ್ಲಿ ನೋಡೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಈಗೆಲ್ಲ ನೋಡೋದಕ್ಕೆ ಕಾಶಿನಲ್ಲಿ ಮಾತ್ರ ನಮ್ಗೆ ಅವಕಾಶ ಇತ್ತು. ಈಗ ನಮ್ಮ ಕೊಪ್ಪಳದಲ್ಲೇನೆ ಕಾಶಿ ತಂದಿದ್ದಾರೆ. ಇದ್ರ ಬಗ್ಗೆ ನಾವು ತುಂಬಾ ಸಂತೋಷ ಪಟ್ಟಿದೀವಿ. ಭಕ್ತರಾದ ಶಿಲ್ಪ ಕಾಶಿಯ ವಾರಣಾಸಿಯಲ್ಲಿ ನಡೆಯುವ ರೀತಿಯಲ್ಲೇ ಗಂಗಾರತಿಯನ್ನು ನಡೆಸಲಾಯಿತು. ಜೊತೆಗೆ ಸಂಗೀತ ಕಾರ್ಯಕ್ರಮಗಳು ಭಕ್ತರನ್ನು ಆಕರ್ಷಿಸಿದವು ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡರು. ಅದಲ್ಲದೆ ಮತ್ತೆ ಪ್ರತಿ ಸರ್ತಿ ಸಂಗೀತಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ ಅಜ್ಜವರು. ಸಂಗೀತ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ಕಲಾವಿದರನ್ನ ಕರ್ಕೊಂಡು ಬಂದು ಭಕ್ತಿ ಸಂಗೀತ ಕೂಡ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ನಮ್ಗೆ ತೆಪ್ಪೋತ್ಸವ ಅನ್ನೋದು ತುಂಬಾ ವಿಶೇಷ. ಭರತ್ ಗವಿಮಠದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಕುಟುಂಬ ಸಮೇತರಾಗಿ ಆಗಮಿಸಿದ್ದು ಸಂತಸವಾಯಿತು ಎಂದರು. ಜನವರಿ 1 ಇರೋದ್ರಿಂದ ಹಾಲಿಡೇನು ಬಂದಿದೆ, ಅದರಿಂದಾಗಿ ನಮ್ಗೆ ಅನುಕೂಲ ಆಯ್ತು ಬರಕ್ಕೆ. ಮತ್ತೆ ಇಲ್ಲಿ ಇದ್ರ ಕೊಪ್ಪಳದ ತೆಪ್ಪೋತ್ಸವ ನಾವೆಲ್ಲಿ ನೋಡಿಲ್ಲ, ಇದೇ ನೋಡಿರೋದು. ಆದ್ರೆ ಈ ತರ ಎಲ್ಲಿ ನೋಡಿಲ್ಲ. ಇದೇ ಚೆನ್ನಾಗಿರೋದ, ವಂಡರ್ಫುಲ್. ಸಲ್ಮಾ ಕೊಪ್ಪಳ ಜಾತ್ರಾ ಮಹೋತ್ಸವ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೆಯಲಿದೆ. ಇಲ್ಲಿನ ಗಂಗಾರತಿ, ತೆಪ್ಪೋತ್ಸವ, ಸಂಗೀತ ಕಾರ್ಯಕ್ರಮಗಳು ಮನಸ್ಸಿಗೆ ಮುದ ನೀಡಿದವು ಎಂದರು. ಇವತ್ತು ಬಹಳ ಚೆನ್ನಾಗಿ ನಡೆಸ್ಕೊಟ್ರು. ಆ ದೀಪಗಳನ್ನ ನೋಡೋಕ ಕಣ್ ಸಾಲದು, ಅಷ್ಟು ವಂಡರ್ಫುಲ್ ಆಗಿತ್ತು. ತುಂಬಾ ಚೆನ್ನಾಗ್ ಅನಿಸ್ತು. ಜಾತ್ರೆ ಅಂದ್ಮೇಲೆ ಈ ತರ ಎಲ್ಲಾ ಖುಷಿಯಿಂದ ಫ್ರೆಂಡ್ಸ್ ಜೋಡಿ ಅಡ್ಡಾಡೋದೆಲ್ಲ ಒಂಥರ ವಂಡರ್ಫುಲ್ ಅನಿಸ್ತು. ಥ್ಯಾಂಕ್ ಯು.